ಕನ್ನಡ ಕಿರುತೆರೆಯಲ್ಲಿ ಒಂದಾದ ಮೇಲೊಂದು ಹೊಸ ಧಾರಾವಾಹಿಗಳು ಬರುತ್ತಲೇ ಇದೆ. ಆದರೆ ಹಳೆ ಸೀರಿಯಲ್ಗಳ ನಡುವೆ ಹೊಸ ಸೀರಿಯಲ್ಗಳು ಪೈಪೋಟಿ ಮಾಡಲು ಸಾಧ್ಯವಾಗುತ್ತಿಲ್ಲ. ಇತ್ತೀಚೆಗೆ ಬಂದ ಬ್ರಹ್ಮಗಂಟು ಇನ್ನೂ ಟಾಪ್ 10 ಪ್ರವೇಶಿಸಿಲ್ಲ. ಆದರೆ 2.5 ವರ್ಷ ಹಿಂದಿನ ಹಳೆ ಸೀರಿಯಲ್ ಈಗಲೂ ಮೊದಲ ಸ್ಥಾನದಲ್ಲಿಯೇ ಮುಂದುವರೆದಿದೆ. ಲಕ್ಷ್ಮೀ ನಿವಾಸ. ಜೀ ಕನ್ನಡದ ಮತ್ತೊಂದು ಸೀರಿಯಲ್ ಲಕ್ಷ್ಮೀ ನಿವಾಸ ಆರಂಭದಿಂದಲೂ ಮೊದಲ ಸ್ಥಾನಕ್ಕೆ ಪೈಪೋಟಿ ನೀಡುತ್ತಲೇ ಬಂದಿದೆ. ಕೆಲವು ಸಲ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಗೆ ಟಕ್ಕರ್ ಕೊಟ್ಟಿದ್ದು ಉಂಟು. ಇದೀಗ ಇದೇ ಸೀರಿಯಲ್ ಈ ವಾರ ಪುಟ್ಟಕ್ಕನ ಮಕ್ಕಳಿಗಿಂತ ಇಳಿಕೆ ಕಂಡು ಬಂದಿದ್ದು 7.4 TRP ಕಂಡಿದ್ದು 2ನೇ ಸ್ಥಾನದಲ್ಲಿದೆ. ಶ್ರಾವಣಿ ಸುಬ್ರಹ್ಮಣ್ಯ. ಇತ್ತೀಚೆಗಷ್ಟೇ ಶುರುವಾದ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ನೋಡುಗರ ಗಮನ ಸೆಳೆಯುತ್ತಿದೆ. ಮುಖ್ಯ ಭೂಮಿಕೆಯಲ್ಲಿ ಹೊಸ ಕಲಾವಿದರಿರುವ ಈ ಧಾರಾವಾಹಿಗೆ ವೀಕ್ಷಕರು ಫಿದಾ ಆಗಿದ್ದಾರೆ. ಅದರಂತೆ ಈ ವಾರ 7.1 ರೇಟಿಂಗ್ ಪಡೆದಿರುವ ಮೂಲಕ ಶ್ರಾವಣಿ ಸುಬ್ರಹ್ಮಣ್ಯ 3ನೇ ಸ್ಥಾನದಲ್ಲಿದೆ. ಸೀತಾರಾಮ ಧಾರಾವಾಹಿಯು ಸಹ ಆರಂಭದಲ್ಲಿ ಟಾಪ್ 2 ಸ್ಥಾನಕ್ಕೆ ಲಗ್ಗೆಯಿಟ್ಟಿತು. ಸೀತಾರಾಮ ಸೀರಿಯಲ್ ಆರಂಭದಲ್ಲಿ ಟಾಪ್ 2 ಸ್ಥಾನಕ್ಕೆ ಬಂದಿತ್ತು. ಇನ್ನೇನು ಮೊದಲ ಸ್ಥಾನಕ್ಕೆ ಬರುತ್ತದೆ ಎನ್ನುವಷ್ಟರಲ್ಲಿ ಮತ್ತೆ ಅದರ ವೀಕ್ಷಣೆ ಕಮ್ಮಿಯಾಗ ಬಂದಿತು. ಇತ್ತೀಚಿನ ದಿನಗಳಲ್ಲಿ ಇದು TRPಯಲ್ಲಿ 6.5 ರೇಟಿಂಗ್ ಪಡೆಯುವುದರ ಮೂಲಕ 4ನೇ ಸ್ಥಾನದಲ್ಲಿದೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ರಾಮಾಚಾರಿ ಸೀರಿಯಲ್ 6.1 TRP ಪಡೆಯುವುದರ ಮೂಲಕ 5ನೇ ಸ್ಥಾನದಲ್ಲಿದೆ. ಲಕ್ಷ್ಮೀ ಬಾರಮ್ಮ. ಕಲರ್ಸ್ ಕನ್ನಡದ ಮತ್ತೊಂದು ಸೀರಿಯಲ್ ಲಕ್ಷ್ಮೀ ಬಾರಮ್ಮ. ಇದು ಸಹ ನೋಡುಗರನ್ನು ಆಕರ್ಷಿಸುತ್ತದೆ. ಅದರಂತೆ TRPಯಲ್ಲಿ ಕಲರ್ಸ್ ಕನ್ನಡದ ಲಕ್ಷ್ಮೀ ಬಾರಮ್ಮ ಸೀರಿಯಲ್ 5.8 TRP ಪಡೆಯುವುದರ ಮೂಲಕ 6ನೇ ಸ್ಥಾನದಲ್ಲಿದೆ. ಅಮೃತಧಾರೆ. ಜೀ ಕನ್ನಡದ ಅಮೃತಧಾರೆ ಸೀರಿಯಲ್ ಈ ಮೊದಲು ಟಾಪ್ 5ಯಲ್ಲಿತ್ತು. ಆದರೆ ಇತ್ತೀಚಿನ ಕೆಲ ವಾರಗಳಿಂದ ಧಾರಾವಾಹಿಯಲ್ಲಿ ಟ್ವಿಸ್ಟ್ ಟರ್ನ್ಗಳು ರೋಚಕ ಎನಿಸಿದರೂ ನೋಡುಗರು ಮಾತ್ರ ಇಳಿಕೆಯಾಗುತ್ತಿದ್ದಾರೆ. ಈ ಧಾರಾವಾಹಿಯ TRP 5.4 ಪಡೆದುಕೊಂಡು 7ನೇ ಸ್ಥಾನದಲ್ಲಿದೆ. ಭಾಗ್ಯಲಕ್ಷ್ಮಿ. ಕಲರ್ಸ್ ಕನ್ನಡದ ಮತ್ತೊಂದು ಪ್ರಮುಖ ಸೀರಿಯಲ್ ಎಂದರೆ ಅದು ಭಾಗ್ಯಲಕ್ಷ್ಮಿ. ಈ ಸೀರಿಯಲ್ಗೂ ಅಪಾರ ವೀಕ್ಷಕ ಅಭಿಮಾನಿಗಳಿದ್ದಾರೆ. ಈ ಸೀರಿಯಲ್ 5.3 ರೇಟಿಂಗ್ ಪಡೆಯುವುದರ ಮೂಲಕ 8ನೇ ಸ್ಥಾನದಲ್ಲಿದೆ. ನಿನಗಾಗಿ. ಕಲರ್ಸ್ ಕನ್ನಡದಲ್ಲಿ ಇತ್ತೀಚೆಗೆ ಶುರುವಾಗಿರುವ ಬಿಗ್ ಬಾಸ್ ಖ್ಯಾತಿಯ ದಿವ್ಯಾ ಹುಡುಗ ನಟಿಸಿರುವ ನಿನಗಾಗಿ ಧಾರಾವಾಹಿ ಟಾಪ್ 10 ಸ್ಥಾನದಲ್ಲಿದೆ. ಈ ವಾರ 5.2 ರೇಟಿಂಗ್ ಪಡೆಯುವುದರ ಮೂಲಕ ನಿನಗಾಗಿ ಸೀರಿಯಲ್ 9ನೇ ಸ್ಥಾನದಲ್ಲಿದೆ. ಕರಿಮಣೆ. ಕಲರ್ಸ್ ಕನ್ನಡದ ಮತ್ತೊಂದು ಧಾರಾವಾಹಿ ಕರಿಮಣಿ ಈ ವಾರ ಟಾಪ್ 10ನಲ್ಲಿದೆ. ಈ ಸೀರಿಯಲ್ 5.0 TRP ಪಡೆಯುವ ಮೂಲಕ 10ನೇ ಸ್ಥಾನದಲ್ಲಿದೆ.